ಹೀಗೆ ಸುದೀಪ್ ಫ್ಯಾನ್ಸ್ಗೆ ನೇರ ನೇರ ತಿರುಗೇಟನ್ನು ಇವರು ಕೊಟ್ಟಿದ್ದಾರೆ. ಕೆಟ್ಟ ಕಮೆಂಟ್ ಮಾಡಿದವರಿಗೆ ವಿಜಯಲಕ್ಷ್ಮಿ ಕೊಟ್ಟಿರುವಂಥ ತಿರುಗೇಟು ನೋಡಿ. ಅಲ್ಲಿ ಅವ್ರು ಬರ್ದಿರೋದ್ರಲ್ಲೇನೆ ಕ್ಲಾಸ್ ಫ್ಯಾನ್ಸ್ಗಳಿಗೆ ಅನ್ನುವಂಥದ್ದನ್ನು ಬರೀತಾರೋ. ಇಂಗ್ಲೀಷಲ್ಲಿ ಹಾಕಿದ್ದಾರೆ ಅವರೊಂದು ಪೋಸ್ಟು, ಅದರಲ್ಲಿ ಕ್ಲಾಸ್ ಫ್ಯಾನ್ಸ್ ಅಂತ ಹೇಳಿ ಅದನ್ನು ಕೋಟ್ ಅಂಡ್ ಕೋಟ್ ಮಾಡಿದ್ದಾರೆ. ಇಷ್ಟು ಬಹಿರಂಗವಾಗಿ ನೀವು ನಿಮ್ಮ ಮಟ್ಟವನ್ನು ತೋರಿಸ್ತಾ ಇದ್ದೀರಿ, ಅದಕ್ಕೆ ನಿಮಗೆ ಧನ್ಯವಾದಗಳು ಅಂಥೇಳಿ. ಹಾಗೆ ನಿಮ್ಮ ಗಮನಕ್ಕಿರಲಿ, ಈ ಎಲ್ಲ ಖಾತೆಗಳ ವಿರುದ್ಧ ಪೊಲೀಸ್ ದೂರನ್ನು ಕೊಟ್ಟಿದ್ದೀನಿ ನಾನು. ಈ ಕಿರುಕುಳ ನೀಡೋದನ್ನು ನೀವು ಫ್ಯಾಂಡಮ್ ಅಂತ ಹೇಳಿ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ಫ್ಯಾಂಡಮ್ ಅಲ್ಲ. ಕೀಳು ಭಾಷೆಯನ್ನು ಬಳಸುವಂಥ ಕ್ಲಾಸಿ ಹುಡುಗಿಯರಿಗೂ ಕೂಡ ವಿಶೇಷ ಚಪ್ಪಾಳೆ ಅಂತ ಹಾಕ್ತಾರೆ. ಅಂದರೆ ಒಂದಷ್ಟು ಐ ಡಿಯಲ್ಲಿ ನೋಡಿದ್ರೆ ಒಂದಷ್ಟು ಹುಡುಗಿರ ಫೋಟೋ ಮತ್ತು ಆ ಹುಡುಗಿ ಹೆಸರಲ್ಲಿ ಐ ಡಿಗಳಿವೆ. ಸೊ ಹಾಗಾಗಿ ಬಹುಶಃ ಇದನ್ನು ಕೆಲವು ಹುಡುಗಿರು ಮಾಡಿರಬಹುದು ಅನ್ನುವಂಥದ್ದು ಕೂಡ ಒಂದು ಅನುಮಾನ. ಬಟ್ ಹುಡುಗರೇನೇ ಹುಡುಗಿ ಹೆಸರು ಹಾಕ್ಕೊಂಡು ಯಾವುದೋ ಒಂದು ಹುಡುಗಿ ಫೋಟೋ ಹಾಕ್ಕೊಂಡು ಕೂಡ ಮಾಡ್ತಾ ಇರ್ಬೋದು. ಅದನ್ನು ಪೊಲೀಸ್ ತನಿಖೆಯಲ್ಲಿ ಗೊತ್ತು ಮಾಡ್ತಾರೆ. ಸಾರ್ವಜನಿಕವಾಗಿ ನಿಮ್ಮ ಗುಣಮಟ್ಟವನ್ನ ಪ್ರದರ್ಶಿಸಿದ್ದಕ್ಕಾಗಿ ಎಲ್ಲಾ ಕ್ಲಾಸ್ ಅಭಿಮಾನಿಗಳಿಗೆ ಧನ್ಯವಾದಗಳು. ನಿಮ್ಮ ಮಾಹಿತಿಗಾಗಿ ಈ ಖಾತೆಗಳ ವಿರುದ್ಧ ಪೊಲೀಸ್ ದೂರುಗಳು ದಾಖಲಾಗಿವೆ. ಫ್ಯಾಂಡಮ್ ಹೆಸರಿನಲ್ಲಿ ಕಿರುಕುಳ ನೀಡಬಾರದು. ಕೀಳು ಭಾಷೆಯನ್ನ ಬಳಸುವ ಕ್ಲಾಸೆ ಹುಡುಗಿಯರಿಗೆ ಹಾಗೂ ತಾಯಂದಿರು ನಡವಳಿಕೆ ಮತ್ತು ಮೂಲಭೂತ ಸಭ್ಯತೆಯನ್ನ ಸಂಪೂರ್ಣವಾಗಿ ಬದಿಗಿಟ್ಟು ಆಕಾಶದಿಂದ ನೇರವಾಗಿ ಬಿದ್ದಂತೆ ವರ್ತಿಸುವ ಕ್ಲಾಸೆ ಹುಡುಗರಿಗೂ ವಿಶೇಷ ಚಪ್ಪಾಳೆ. ಇದ್ರ ಬಗ್ಗೆ ಯಾವುದೇ ವಿವರಣೆಯ ಅಗತ್ಯವಿಲ್ಲ. ನಾನು ಇದ್ರ ಬಗ್ಗೆ ಮೌನ ವಹಿಸುವವಳಲ್ಲ. ಇದು ನಿಮ್ಮ ದೈನಂದಿನ ಆಲೋಚನೆಗಳಾಗಿದ್ದರೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಇಂದು ಮುಂದಿನ ದಿನಗಳಲ್ಲೂ ಇದು ನನ್ನೊಬ್ಬಳ ಬಗ್ಗೆ ಮಾತ್ರವಲ್ಲ, ಬದಲಿಗೆ ಪ್ರತಿಯೊಬ್ಬ ಮಹಿಳೆಯೂ ಗೌರವಕ್ಕೆ ಅರ್ಹಳು ಎಂಬುದನ್ನ ನೆನಪಿಸುತ್ತೇನೆ. ಯಾಕೆ ಹಾಗಾದರೆ ವಿಜಯಲಕ್ಷ್ಮಿ ಈ ಕ್ಲಾಸ್ ಫ್ಯಾನ್ಸ್ ಅನ್ನುವಂಥದ್ದನ್ನು ಕೋಟಲ್ಲಿ ಹಾಕಿ ಹೇಳ್ತಾ ಇದ್ದಾರೆ ಅನ್ನೋದಕ್ಕೂ ಕೂಡ ಕಾರಣ ಇದೆ. ನಾನಾಗಲೂ ಕೂಡ ನಿಮಗೆ ಹೇಳ್ತಾ ಇದ್ದೆ, ಯಾಕಂದರೆ ಸುದೀಪ್ ಅವರ ಅಭಿಮಾನಿಗಳು ಕ್ಲಾಸ್ ಅಭಿಮಾನಿಗಳು ಅನ್ನೋ ರೀತಿಯಲ್ಲಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಶೋ ಏನಿತ್ತಲ್ಲ, ಅಂದರೆ ಆ ಒಂದು ಪ್ರೀ ರಿಲೀಸ್ ಈವೆಂಟು. ಸೊ ಆ ಟೈಮ್ನಲ್ಲಿ ಕೆಲವೊಂದಷ್ಟು ಜನ ಮಾತಾಡಿದರು. ಅದರಲ್ಲೂ ಪ್ರಮುಖವಾಗಿ ರಾಜುಗೌಡ ಅವರು ಆ ವೇದಿಕೆಯಲ್ಲಿ ನಿಂತ್ಕೊಂಡು ಸುದೀಪ್ ಅವ್ರ ಮುಂದೆನೇ ನಿಂತ್ಕೊಂಡು ಸುದೀಪ್ ಅವರ ಅಭಿಮಾನಿಗಳು ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ, ಅವರೊಬ್ಬ ಕ್ಲಾಸ್ ಫ್ಯಾನ್ಸ್ ಅವರಿಗಿರೋದು ಅನ್ನುವಂಥದ್ರ ಬಗ್ಗೆ ಅವ್ರು ಮಾತಾಡಿದರು. ಬಹುಶಃ ಅದಕ್ಕೆ ಅಂತಾನೆ ಟಾಂಗ್ ಕೊಟ್ಟಿರೋ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರ ಪೋಸ್ಟ್ ಕಾಣಿಸ್ತಾ ಇದೆ. ರಾಜುಗೌಡರು ಏನು ಹೇಳಿದ್ರು ಅವತ್ತು ಬನ್ನಿ ನೋಡೋಣ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದರೆ ಮಾಸಾಗೆ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲ ಅಂತ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವು ಎದ್ರೆಲ್ಲ ಫ್ಯಾನ್ಸ್ ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಅದಕ್ಕೋಸ್ಕರ ಈ ಮಾರ್ಕ್ ಫಿಲಿಂ 25ನೇ ತಾರೀಕು ಬರ್ತದೆ. ಹೌದು ದಾದಾ, ಯಾರು ಗೊತ್ತಾ? ಯಾರು ಗೊತ್ತಾ? ನಮ್ಗೆಲ್ಲ ಒಬ್ಬನೇ ದಾದಾ, ಸುದೀಪ್ ಅಣ್ಣನೇ ನಮ್ ದಾದಾ. ಹಂಗಾಗಿ ಮಾರ್ಕ್ ಫಿಲಿಂನ ನೀವೆಲ್ಲರೂ ನೋಡ್ಲೇಬೇಕು. ಈ ಫಿಲಿಂನ ಯಶಸ್ವಿಯಾಗಿ ಮಾಡಲೇಬೇಕು. ಯಾವತ್ತು ನಮ್ಮ ಸುದೀಪ್ ಅಣ್ಣನಿಗೆ ಫ್ಯಾನ್ಸ್ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾರು ಕೈ ಬಿಟ್ರು ಫ್ಯಾನ್ಸ್ ಕೈ ಬಿಟ್ಟಿಲ್ಲ. ಫ್ಯಾನ್ಸ್ಗೋಸ್ಕರ ಇಷ್ಟು ಕಷ್ಟಪಟ್ಟು 4.5 ತಿಂಗಳಾಗಿ ಫಿಲಿಂ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸುದೀಪ್ ಅಣ್ಣನ ಜೊತೆಗೆ ನಿಂದಿರ್ತೇವೆ. ತಾವೆಲ್ಲರೂ ನಿಂತು ಆ ಸುದೀಪ್ ಅಣ್ಣಗೆ ಆಶೀರ್ವಾದ ಮಾಡ್ಬೇಕಂತ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಳ್ತಾನೆ. ಸೊ ಇದು ರಾಜುಗೌಡ ಅವರು ಅವತ್ತು ಹುಬ್ಬಳ್ಳಿಯಲ್ಲಿ ನಿಂತು ಮಾತಾಡಿದಂತಹ ರೀತಿ. ಅಂದರೆ ಸುದೀಪ್ ಅವರು ಕೂಡ ಒಂದು ವೇದಿಕೆಯಲ್ಲಿ ಮಾತನಾಡಿದ್ರು, ನನ್ನ ಅಭಿಮಾನಿಗಳ ಮೇಲೆ ಕಲ್ಲು ತೂರಾಟ ಆಗ್ತಿರುತ್ತೆ, ಮಾತಿನ ಯುದ್ಧ ಆಗ್ತಿರುತ್ತೆ, ಆದರೆ ನಾನು ಮೌನವಾಗಿದ್ದೀನಿ ಅನ್ನುವಂಥದ್ದನ್ನೇ ಅವರು ನನ್ನ ವೀಕ್ನೆಸ್ ಅಂತ ಹೇಳಿ ಅನ್ಕೋಬಾರ್ದು. ನಾವೆಲ್ಲ ಹೆಸರಿಗೋಸ್ಕರ ನಾವು ಸುಮ್ಮನೆ ಇರ್ತೀವಿ, ಒಳ್ಳೆ ಹೆಸರಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಂತ ಹೇಳಿದ್ರು. ಜೊತೆಗೆ ಹೊರಗಡೆ ಒಂದು ಪಡೆ ಸಿದ್ಧವಾಗಿದೆ ನಮ್ಮ ವಿರುದ್ಧ ಯುದ್ಧ ಮಾಡೋದಕ್ಕೆ, ನಾವು ಕೂಡ ಯುದ್ಧಕ್ಕೆ ರೆಡಿ ಅನ್ನೋ ಮಾತುಗಳನ್ನು ಸುದೀಪ್ ಅವರು ಹೇಳಿದರು. ಆ ಪಡೆ ಅನ್ನುವಂಥ ಒಂದು ಪದನೇ ಇಲ್ಲಿ ತುಂಬಾ ಕಿಡಿಗೆ ಕಾರಣ ಆಗಿತ್ತು. ಯಾಕಂದರೆ ಅಲ್ಲಿ ಪೈರಸಿ ಮಾಡ್ತಾ ಇರೋರ ಪಡೆ ಅಂತ ಹೇಳಲಿಲ್ಲ ಅವರು. ಸೊ ಹಾಗಾಗಿ ಇಲ್ಲಿ ಈ ಕಡೆ ದರ್ಶನ್ ಅಭಿಮಾನಿಗಳೆಲ್ಲ ಇದು ಗಜಪಡೆ, ನಮ್ಮನ್ನೇ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಂಡ್ರು. ಜೊತೆಗೆ ನಾವು ಹೆಸರು ಹಾಳು ಮಾಡ್ಕೋಬಾರ್ದು ಅಂತ ಹೇಳಿದೀವಿ. ಅಂದರೆ ಈಗ ಹೆಸರು ಹಾಳಾಗಿರೋರು ಯಾರ್ದು ಅನ್ನುವಂಥದ್ದನ್ನು ನೋಡಿಕೊಂಡು ಅವರವರೇ ಈಗ ವಿಜಯಲಕ್ಷ್ಮಿನೂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿಬಿಟ್ರು. ಸೊ ಅದು ಮುಂದುವರಿತಾನೆ ಇದೆ ಈಗ ಸ್ಟಾರ್ ವಾರ್. ಸೊ ಈಗ ಇವತ್ತು ಮತ್ತೆ ಕೌಂಟರ್ ಮಾಡಿದ್ದಾರೆ.
ದರ್ಶನ್ ಮತ್ತು ಸುದೀಪ್ ಇಬ್ರು ಒಳ್ಳೆ ಸ್ನೇಹಿತರು ಅಂತ ಹೇಳಿ ನಟಿ ರಕ್ಷಿತಾ ಪ್ರೇಮ್ ಅವರು ಮಾತಾಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದಂತ ಅವರು ಎಲ್ಲರ ಹೋರಾಟ ಪೈರಸಿ ವಿರುದ್ಧ ಅಷ್ಟೇನೆ. ಸುದೀಪ್ ತುಂಬಾ ಕ್ಲಿಯರ್ ಆಗಿ ಅದನ್ನು ಹೇಳಿದ್ದಾರೆ. ಇತ್ತ ವಿಜಯಲಕ್ಷ್ಮಿ ಕೂಡ ಮಾತಾಡಿರೋದು ಸುದೀಪ್ ಬಗ್ಗೆ ಅಲ್ಲ ಅಂತ ಹೇಳಿ ನಟಿ ರಕ್ಷಿತಾ ಪ್ರೇಮ್ ಅವರು ಹೇಳಿದ್ದಾರೆ. ಸೊ ರಕ್ಷಿತಾ ಮೇಡಮ್, ಇಷ್ಟು ವರ್ಷದ ಸಿನಿಮಾ ಜರ್ನಿ ನೋಡಿದ್ರಿ ಮೇಡಮ್, ಇಯರ್ ಎಂಡ್ ಆಗ್ತಾ ಇದೆ, ಇಂಡಸ್ಟ್ರಿಯ ಬೆಳವಣಿಗೆಗಳು ಈಗ ಹೇಗೆ ಅನಿಸ್ತಾ ಇದೆ ಅಂತ? ತುಂಬಾ ಪಾಸಿಟಿವ್ ಆಗಿದೆ ಅನಿಸ್ತಿದೆ. ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅನ್ನೋ ಒಂದು ಮಾತು ಹಂತ ಹಂತವಾಗಿ ಬದಲಾಗಿದ್ದು ಹೇಗೆ? ಓಪನ್ ಆಗಿ ಅವನು ಹೇಳಿದ್ದಾನೆ, ಅದು ಪೈರಸಿ ವಿರುದ್ಧ ಮಾತಾಡಿದ್ದೀನಿ ಅಂತ. ಇನ್ಫ್ಯಾಕ್ಟ್ ಅದು ಅವರೇ ಅಲ್ಲ, ನಿನ್ನೆ ನಾನು ಇನ್ನೊಬ್ರು ಟೀಮ್ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಸ್ಟೇಷನ್ಗೆ ಹೋಗಿದ್ರು ಕಂಪ್ಲೇಂಟ್ ಕೊಡೋಕ್ಕೆ ದಟ್ ಅವ್ರದ್ದು ಸಿನಿಮಾ ತುಂಬ ಪೈರಸಿ ಆಗಿತ್ತು ಅಂತ. ಸೊ ಇದು ಒಬ್ಬರದ್ದು ಹೋರಾಟ ಅಲ್ಲ ಅನ್ಸುತ್ತೆ, ಇಂಡಸ್ಟ್ರಿಯಲ್ ಪ್ರತಿಯೊಬ್ಬ ಪ್ರೊಡ್ಯೂಸರ್, ಪ್ರತಿಯೊಬ್ಬ ಡೈರೆಕ್ಟರ್ ಹೋರಾಟ ಇದು. ಮೇಡಮ್, ಈಗ ಸುದೀಪ್ ಮಾತಾಡಿದ್ರು, ಅದಾದ ನಂತರ ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿದ್ದು ಮತ್ತೊಂದು ಹಂತಕ್ಕೆ ಅದು ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ವಾರ್ ಶುರು ಆಗ ಕಾರಣ ಆಯ್ತು. ವಿಜಯಲಕ್ಷ್ಮಿ ಮೇಡಮ್, ನೀವು ತುಂಬ ಕಂಡಂಗೆ ಅವರ ಮಾತಿನ ವಿಶೇಷತೆ ಏನಂತ? ಅವಳು ನಂಗೆ ತುಂಬ ಕ್ಲೋಸ್ ಇದ್ದಾಳೆ, ಬಟ್ ನನಗೆ ಅವಳು ಯಾರದು ವಿರುದ್ಧ ಮಾತಾಡಿದ್ಲು ಅಂತ ನಂಗೆ ಆನೆಸ್ಟ್ಲಿ ಅನಿಸಿಲ್ಲ. ನನಗೇನು ಅನಿಸ್ತು ಅಂದರೆ, ಮೇ ಬಿ ಯಾವುದೋ ಒಂದು ವಿಚಾರಕ್ಕೆ ಅವಳಿಗೆ ಸ್ವಲ್ಪ ಅಪ್ಸೆಟ್ ಆಗಿರ್ಬೋದು. ಆ ವಿಚಾರವನ್ನು ಅವಳು ಹೇಳಿದಾಳೆ. ನಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನಿಸುತ್ತೆ. ಬಟ್ ನನಗೆ ಅವಳು ಯಾರೋ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಅಂತ ನಂಗೆ ಖಂಡಿತ ಅನಿಸಿಲ್ಲ. ಫೈನಲಿ ದರ್ಶನ್ ಮತ್ತು ಸುದೀಪ್ ಅವರ ಸ್ನೇಹದ ಬಗ್ಗೆ ನಿಮಗೇನು ಅನಿಸುತ್ತೆ? ಈ ವಿವಾದ ಯಾವಾಗ ತಣ್ಣಗಾಗ್ಬೋದು ಅನ್ನೋಂಥದ್ದು ಅನಿಸುತ್ತೆ? ಅವ್ರು ಆಚೆ ಬಂದು ಅವರಿಬ್ಬರು ಕೂತ್ಕೊಂಡು ಮಾತಾಡಿದಾಗ ಬಹುಶಃ ಇದೆಲ್ಲ ಸರಿ ಹೋಗ್ಬೋದು. ಅಲ್ಲಿವರೆಗೂ ಕಾಯೋಣ. ನಿಮ್ಗೆ ಗೊತ್ತಿರಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣ ಏನಿರ್ಬೋದು? ನನಗೆ ಅವರಿಬ್ಬರು ನಿಜವಾಗ್ಲೂ ಈ ವಿಚಾರ ಮಾತಾಡೇ ಇಲ್ಲ. ಸುದೀಪ್ ಅವರು ಮಾತಾಡಿಲ್ಲ, ದರ್ಶನ್ ಅವರು ಮಾತಾಡಿಲ್ಲ. ಬಟ್ ನನಗೆ ಒಂದಂತೂ ಹೇಳ್ತೀನಿ, ದರ್ಶನ್ ಅವರು ಒಂದು ಫ್ರೆಂಡ್ ಅಂತ ಯಾರಿಗಾದರೂ ಅಂದ್ಕೊಂಡ್ರೆ ಕೊನೆ ಉಸಿರು ಇರೋವರೆಗೂ ಅವ್ರ ಫ್ರೆಂಡ್ ಅಂತಲೇ ಅನ್ಕೋತಾರೆ. ಅದಂತೂ ನಾನು ಅವ್ರ ಬಗ್ಗೆ ಹೇಳಬಲ್ಲೆ. ಸುದೀಪ್ ನನಗೆ ನಾನು ಹೇಳಿದಾಗೆ ಅವ್ನು ನನ್ನ ಮೊದಲನೇ ಸ್ನೇಹಿತ ಅವನ ಇಂಡಸ್ಟ್ರಿಯಲ್ಲಿ. ಇವತ್ತವರೆಗೂ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಸೊ ನನಗೆ ಬಹುಶಃ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನೆಗಳಲ್ಲೇ ಬರುತ್ತೆ ಕಣೋ, ಎಲ್ಲೂ ಆಚೆ ಬರಲ್ಲ. ಪ್ರೀತಿ ಇರೋ ಜಾಗದಲ್ಲಿ ಸ್ವಲ್ಪ ಜಗಳಗಳು ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಇದಿಷ್ಟು ರಕ್ಷಿತಾ ಪ್ರೇಮ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, ಟಿವಿ9 ಬೆಂಗಳೂರು. ಇನ್ನು ಇದೇ ವಿಚಾರವಾಗಿ ನಟ ಮತ್ತು ನಿರ್ದೇಶಕ ಪ್ರೇಮ್ ಅವರು ಕೂಡ ಮಾತಾಡಿದ್ರು. ದರ್ಶನ್ ಮತ್ತು ಸುದೀಪ್ ಇಬ್ರು ಕೂಡ ಚಿತ್ರರಂಗದ ಜೋಡೆತ್ತುಗಳಿದ್ದಂತೆ ಅಂತ ಹೇಳಿ ಟಿವಿ9 ಜೊತೆಗೆ ಮಾತನಾಡಿದಂಥ ಅವರು, ದರ್ಶನ್ ಮತ್ತು ಸುದೀಪ್ ಇಬ್ರು ಕೂಡ ನನ್ನ ಕ್ಲೋಸ್ ಫ್ಯಾಮಿಲಿ. ಸುದೀಪ್ ಬಗ್ಗೆ ದರ್ಶನ್ ಆಗಲಿ ಅಥವಾ ದರ್ಶನ್ ಬಗ್ಗೆ ಸುದೀಪ್ ಆಗಲಿ ಯಾವತ್ತೂ ಕೆಟ್ಟದಾಗಿ ಮಾತಾಡಲ್ಲ ಅಂತ ಹೇಳಿದ್ದಾರೆ. ನಾನು ಇಬ್ಬರೊಟ್ಟಿಗೂ ಕೆಲಸ ಮಾಡಿದ್ದೀನಿ, ಇಬ್ಬರು ನನ್ನ ಹತ್ತಿರದವರು, ನನ್ನ ಫ್ಯಾಮಿಲಿ. ಅವರು ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುದೀಪ್ ಸರ್ನ ಅಣ್ಣನ ಸ್ಥಾನದಲ್ಲಿ ನೋಡ್ತೀನಿ. ದರ್ಶನವನ್ನು ತುಂಬ ಫ್ರೆಂಡು, ತುಂಬ ಆತ್ಮೀಯ ನನಗೆ. ಸೊ ಆ ಇದರಲ್ಲಿ ನೋಡ್ತೀನಿ. ಇಬ್ಬರೂ ಅಷ್ಟೇ, ಇಬ್ಬರು ಫ್ಯಾನ್ಸ್ಗಳು ಅಷ್ಟೇ ಒಳ್ಳೇದು. ಆಗಲಿ ಸುದೀಪ್ ಅವರಾಗಲಿ ದರ್ಶನ್ ಅವ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ. ದರ್ಶನ್ ಅವರಾಗಲಿ ಪಾಪ ಸುದೀಪ್ ಅವ್ರ ಬಗ್ಗೆ ಒಂದು ದಿವಸ ಯಾವತ್ತೂ ಕೆಟ್ಟದಂಗೆ ಮಾತಾಡಿದವರಲ್ಲ. ಯಾಕಂದರೆ ಸುಮ್ಮನೆ ಯಾರೋ ಒಬ್ಬ ಕಿಡಿಗೇಡಿಗಳು, ಯಾರೋ ಒಬ್ಬ ಮಧ್ಯದಲ್ಲಿ ಯಾರೋ ಒಬ್ಬ ಬೆಂಕಿ ಹಚ್ಚೋದ್ರಿಂದ ಈ ಥರ ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಅವ್ರವ್ರ ಫ್ಯಾನ್ಸ್ಗಳು ಅಷ್ಟೇ. ಪಾಪ ಯಾವ ಫ್ಯಾನ್ಸ್ಗಳು, ಕನ್ನಡ ಸಿನಿಮಾ ಇದು, ಕನ್ನಡ ಸಿನಿಮಾ, ನಮ್ಮ ಸಿನಿಮಾ. ನಾನು ಹೇಳ್ದಲ್ಲ ನಿಮಗೆ, ಅಣ್ಣ ತಮ್ಮ ಜೋಡೆತ್ತು ಕೊಣೋ, ಇವರಿಬ್ಬರು ಒಂಥರ ಜೋಡೆತ್ತಿದ್ದಂಗೆ ಇಬ್ಬರು. ದರ್ಶನ್ ಅವರಾಗಲಿ ಸುದೀಪ್ ಆಗಲಿ ಅಣ್ಣ ತಮ್ಮ ಜೋಡೆತ್ತು. ಅಂದರೆ ಇಬ್ಬರೂ ಕನ್ನಡ ಚಿತ್ರರಂಗದ ತುಂಬ ಅದ್ಭುತವಾದ ಕಲಾವಿದರು, ಅದ್ಭುತವಾಗಿ ಬಿಸ್ನೆಸ್ ಆಗ್ತಿದೆ. ಕನ್ನಡ ಚಿತ್ರರಂಗದ ವರ್ಲ್ಡ್ ಮಾರ್ಕೆಟಿಗೆ ತೊಗೊಂಡು ಹೋಗ್ತಿದ್ದಾರೆ. ಬಟ್ ಮಧ್ಯದಲ್ಲಿ ಯಾರೋ ಸಮಥಿಂಗ್ ನ್ಯೂಸೆನ್ಸ್ ಮಾಡೋರು ನ್ಯೂಸೆನ್ಸ್ ಮಾಡ್ತಿರ್ತಾರೆ. ಅದನ್ನು ಕಿವಿ ಕೊಡದೆ ಎಲ್ಲ ಫ್ಯಾನ್ಸ್ಗಳು, ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ಆ್ಯಂಡ್ ಯಶ್ ಅವ್ರ ಫ್ಯಾನ್ಸ್ ಆಗಲಿ, ಶಿವಣ್ಣ ಫ್ಯಾನ್ಸ್, ಕನ್ನಡ ಚಿತ್ರರಂಗ. ನಾನು ಸುದೀಪ್ ಅವ್ರದ್ದು ಒಂದು ಮಾತು ಚೆನ್ನಾಗಿ ಕೇಳ್ಪಟ್ಟೆ. ಫ್ಯಾನ್ಸ್ಗಳಂದರೆ ಫಸ್ಟು ಎಷ್ಟು ಜನ ಬರ್ತೀರಾ, ಅದಾದಮೇಲೆ ಸಿನಿಮಾ ಚೆನ್ನಾಗಿದ್ದರೆ ಫ್ಯಾನ್ಸ್ಗಳು, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಫ್ಯಾನ್ಸ್ಗಳು ಯಾರು ಬಂದು ಸಿನಿಮಾಗಳನ್ನ ನೋಡಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಪ್ರತಿಯೊಬ್ಬ ಫ್ಯಾನ್ ಆಗ್ತಾ ಇರ್ತಾನೆ, ಪ್ರತಿಯೊಬ್ಬನೇ ಫ್ಯಾನ್ ಆಗ್ತಿರ್ತಾನೆ. ಒಳ್ಳೆ ಸಿನಿಮಾ ಗುರು, ಒಳ್ಳೆ ಸಿನಿಮಾ ಅಂತ. ಇಲ್ಲಿ ಹೀರೋಗಿರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ದೊಡ್ಡದು. ಈ ನಡುವೆ ಸ್ಟಾರ್ ವಾರ್ ಬಗ್ಗೆ ನಟ ವಿನೋದ್ ರಾಜ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅತ್ತ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಅಂತ ಹೇಳಿ ಒಂದು ಗಾದೆ ಮಾತಿನ ಮೂಲಕ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ವಿನೋದ್ ರಾಜ್ ಅವರು. ನಾವು ಫಸ್ಟು ಕಿತ್ತಾಡಬಾರ್ದು, ಮರೆಮುಖವಾಗಿ ಮಾತಾಡಬಾರ್ದು. ಏನು ಮಾತಾಡಿದ್ರೆ ಯಾವ ಮಾತಿಂದ ಇನ್ನೊಬ್ರಿಗೆ ನೋವಾಗುತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಮತ್ತೆ ನನ್ನ ತಾಯಿಯವ್ರನ್ನೇ ಅದರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಂದರ್ಶನದಲ್ಲಿ ಕೂಡ ಒಬ್ರಿಗೆ ನೋವಾಗುವಂಥ ಮಾತುಗಳನ್ನ ನಾವು ಆಡುವಂಥದ್ದು ಕಡಿಮೆ ಮಾಡಿಕೊಂಡು, ನಾವು ಒಗ್ಗಟ್ಟಾಗುವಂಥ ಮಾತು ಮಾತ್ರ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಒಗ್ಗಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಅಟ್ಟಿದ ಮೇಲೆ ಒಲೆ ಉರಿತು,
ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ ಆಗಬಾರ್ದು. ಅದು ಇರುವಾಗ ಅದನ್ನು ನಾವು ಬೇಯಿಸ್ಕೊಂಡು ಒಳ್ಳೆಯದನ್ನು ನಾವು ಊಟ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆತನದಿಂದ ಒಳ್ಳೆಯದನ್ನು ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಖಂಡಿತ ಕಲಾವಿದರಲ್ಲಿ ಆ ಒಗ್ಗಟ್ಟು ಯಾವತ್ತೂ ಇರಬೇಕು. ದಯವಿಟ್ಟು ಎಲ್ಲರೂ ಪ್ರೀತಿಯಿಂದ ವರ್ತಿಸಿ. ಅಭಿಮಾನಿಗಳಿಗೆ ಮುಗ್ಧರು ಅವರು. ನಾವೇನು ಹೇಳ್ತೀವೋ ಅವ್ರು ಅದನ್ನೇ ಕೇಳ್ತಾರೆ. ಆದರೆ ನಾವು ಅದಕ್ಕೆ ನಾವು ಮಾತಾಡೋ ಮಾತನ್ನ ತುಂಬ ಎಚ್ಚರಿಕೆಯಿಂದ ಮಾತಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಅಷ್ಟೇ, ತಲೆನೇ ಕೆಡಿಸ್ಕೋಬಾರ್ದು. ಏನಿಲ್ಲಿ ನಾವು ಗಳಿಸ್ಕೊಂಡು ಹೋಗ್ತೀವಿ? ಏನು ಗಳಿಸ್ಕೊಂಡು ಹೋಗೋದಿಲ್ಲ. ಒಳ್ಳೆಯವರು ಕೆಟ್ಟವರು ಅನ್ನೋದು ಎರಡು ವಿಷಯ ಬಿಟ್ಟರೆ ನಾವು ಮಾಡಿದ್ದು ಏನಾದರೂ ಇದ್ದರೆ ಅದೊಂದು ಸ್ವಲ್ಪ ನೆನೆಸ್ಕೊತಾರೆ ಜನ, ಅಷ್ಟೇ. ಸೊ ಒಟ್ನಲ್ಲಿ ಈಗ ಸ್ಯಾಂಡಲ್ವುಡ್ನಲ್ಲಿ ಈ ಸ್ಟಾರ್ ವಾರ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತದೆ. ಇವತ್ತು ಮುಂದುವರೆದ ಭಾಗ ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದು. ಏನು ಹೇಳಿದ್ದಾರೆ ಕಂಪ್ಲೇಂಟ್ನಲ್ಲಿ? ಅವ್ರು ಏನು ಕೊಟ್ಟಿದ್ದಾರೆ ನೋಡೋಣ. ವಿಜಯಲಕ್ಷ್ಮಿ ದೂರಿನ ಸಾರಾಂಶ. ವಿಜಯಲಕ್ಷ್ಮಿ ಪತಿ ಚಲನಚಿತ್ರ ನಟರಾಗಿದ್ದಾರೆ. ಡಿಸೆಂಬರ್ 11ರಂದು ಅವರ ಪತಿ ಅಭಿನಯದ ಡೆವಿಲ್ ಚಲನಚಿತ್ರವು ರಾಜ್ಯದಾದ್ಯಂತ ಬಿಡುಗಡೆಯಾಗಿದೆ. ಅದರ ಯಶಸ್ಸಿನ ಬಗ್ಗೆ ವಿಜಯಲಕ್ಷ್ಮಿ ಅವರು ಡಿಸೆಂಬರ್ 21ರಂದು ದಾವಣಗೆರೆಯಲ್ಲಿ ಏರ್ಪಡಿಸಲಾಗಿದ್ದ ಯಶಸ್ಸಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡುತ್ತಾರೆ. ಈ ವೇಳೆ ವಿಜಯಲಕ್ಷ್ಮಿ ಅವರು ಚಿತ್ರದ ಬಗ್ಗೆ ಹಾಗೂ ಆಕೆ ಪತಿಯ ಬಗ್ಗೆ ಮಾತನಾಡಿದ್ದು, ದರ್ಶನ್ ನಟನೆ ಬಗ್ಗೆ ಜನರಿಗೆ ಕೇಳ್ತಾರೆ ಹಾಗೂ ಅವರು ಇಲ್ಲದಿರುವ ಸಮಯದಲ್ಲಿ ಯಾರು ಏನೇ ಮಾತನಾಡಿದ್ರೋ ಅದರ ಬಗ್ಗೆ ಅಭಿಮಾನಿಗಳು ಏನೂ ಕೂಡ ಪ್ರತಿಕ್ರಿಯೆ ನೀಡಬಾರದೆಂದು ಕೂಡ ಹೇಳಿರ್ತಾರೆ. ಆದರೆ ವಿಜಯಲಕ್ಷ್ಮಿ ಅವರ ಹೇಳಿಕೆಯ ಬಗ್ಗೆ ಕೆಲವು ಕಿಡಿಗೇಡಿಗಳು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ವಿಜಯಲಕ್ಷ್ಮಿ ಅವರ ಬಗ್ಗೆ ಅಶ್ಲೀಲವಾಗಿ ಕೆಲವು ಅಪರಿಚಿತ ವ್ಯಕ್ತಿಗಳು ನಕಲಿ ಖಾತೆಗಳಲ್ಲಿ ಕಮೆಂಟ್ ಮಾಡಿದ್ದು ಹಾಗೂ ಸಂದೇಶಗಳನ್ನು ಕಳುಹಿಸಿರ್ತಾರೆ. ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ಗಳಿಗೆ ಪಟ್ಟಭದ್ರ ಹಿತಾಸಕ್ತಿಗಳು ವಿಜಯಲಕ್ಷ್ಮಿ ಹಾಗೂ ಅವರ ಕುಟುಂಬದ ಬಗ್ಗೆ ಅಶ್ಲೀಲವಾಗಿ ಕೀಳುಮಟ್ಟದ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ. ಈ ಸಂದೇಶಗಳು ಭಯ ಹುಟ್ಟಿಸುವ ಮತ್ತು ಸ್ತ್ರೀಯರ ಬಗ್ಗೆ ಉಲ್ಲೇಖಿಸಲು ಕೂಡ ಆಗದಂತಹ ಕೀಳು ಮಟ್ಟದ್ದಾಗಿದೆ ಹಾಗೂ ಮಹಿಳೆಯ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದೆ. ಇದರಿಂದ ವಿಜಯಲಕ್ಷ್ಮಿ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಮನಸ್ಸಿಗೆ ಘಾಸಿ ಉಂಟು ಮಾಡಿದ್ದು, ಈ ರೀತಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿರುವ ನಕಲಿ ಖಾತೆ ಹಾಗೂ ಇತರರ ಬಗ್ಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಮನವಿ.